ನಮಸ್ಕಾರ ಸ್ನೇಹಿತರೆ ನೋಡಿ, ಈ ವಿಡಿಯೋದಲ್ಲಿ ನಾನು ಹಗರಿಬೊಮ್ಮನಹಳ್ಳಿ ಟ್ರ್ಯಾಕ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮುಂಚೆನೂ ಕೂಡ ಒಂದು ಹಗರಿಬೊಮ್ಮನಹಳ್ಳಿ ಟ್ರ್ಯಾಕ್ ವಿಡಿಯೋ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ, ರೂಮ್ ವ್ಯವಸ್ಥೆ ಎಲ್ಲ ಸರಿ ಇಲ್ಲ ಅಂತ ಹೇಳಿದ್ರು ಹೋಗಿರುವಂಥ ಸ್ನೇಹಿತರು. ಬಟ್ ಮೊದಲಿದ್ದಕ್ಕೂ ಇವಾಗಲೂ ಹಗರಿಬೊಮ್ಮನಹಳ್ಳಿ ಟ್ರ್ಯಾಕು ತುಂಬ ಅಪ್ಗ್ರೇಡ್ ಆಗಿದೆ ಸ್ನೇಹಿತರೆ. ಎಲ್ಲ BS4 ಅಶೋಕ್ ಲೇಲ್ಯಾಂಡ್ BS4 ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ. ಸೊ ನಾನು ಟ್ರೈನಿಂಗ್ ಕೊಡುವಂಥ ಮಾಸ್ಟರ್ ಹತ್ರನೂ ಕೂಡ ಇವಾಗಲೇ ಮಾತಾಡಿದೆ. ಅವರು ಕೂಡ ಎಲ್ಲ ಕಂಪ್ಲೀಟಾಗಿ ನಮ್ಮ ಮಾಹಿತಿ ಕೊಟ್ಟರು. ಇವಾಗೇನು ಟ್ರ್ಯಾಕ್ ಎಕ್ಸಾಮ್ ನಡೀತಿದೆಯಲ್ವಾ ಹುಮ್ನಾಬಾದು ಮತ್ತು ಹಾಸನದಲ್ಲಿ, ಏನು BS4 ಗಾಡಿಗಳಲ್ಲಿ ಟ್ರ್ಯಾಕ್ ಎಕ್ಸಾಮ್ ನಡೀತಿದೆಯಲ್ಲ, ಅದೇ ಸೇಮ್ BS4 ನಮ್ಮದು ಗೌರ್ಮೆಂಟ್ KKRTC ಬಸ್ಸು BS4 ಅಶೋಕ್ ಲೇಲ್ಯಾಂಡ್ BS4 ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ ಖುದ್ದಾಗಿ ಮಾಸ್ಟ್ರೇ ಹೇಳಿದ್ದಾರೆ ನಮಗೆ ಇವಾಗ. ಸೊ ಸದ್ಯಕ್ಕೆ ಅವ್ರ ಹತ್ರ 2 BS4 ಗಾಡಿಗಳಿದೆ ಅಂತೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರದಲ್ಲಿ ಇನ್ನೂ 2 BS4 ಗಾಡಿಗಳು ತಂದು ಹಾಸನ ಏನು ತೊಗೊಂಡಿದ್ದಾರಲ್ಲ, ಹಾಸನ ತೊಗೊಂಡಿರುವಂಥ ಅಭ್ಯರ್ಥಿಗಳಿಗೆ BS4 ಗಾಡಿ ಏನು ಲೆಫ್ಟ್ ಎಲ್ ಟ್ರ್ಯಾಕ್ ಇದೆಯಲ್ಲ, ಲೆಫ್ಟ್ ಎಲ್ ಟ್ರ್ಯಾಕ್ ಅವ್ರಿಗೆ ಕೊಡ್ತೀವಿ. ಯಾರು ಹುಮ್ನಾಬಾದ್ ಟ್ರ್ಯಾಕ್ ತೊಗೊಂಡಿದ್ದಾರೆ ಅವ್ರಿಗೆ ರೈಟ್ ಎಲ್ ಟ್ರ್ಯಾಕು ಕೂಡ BS4 ಗಾಡಿಗಳಲ್ಲೇ ಕೊಡ್ತೀವಿ. ಮತ್ತು 8 ಟ್ರ್ಯಾಕು ಕೂಡ BS4 ಗಾಡಿಗಳಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಆದಷ್ಟು ಆಲ್ಮೋಸ್ಟ್ ಎಲ್ಲ ಏನಾಗಿದೆ ಅಂದರೆ ಇವಾಗ ಪ್ರೈವೇಟ್ ಟ್ರ್ಯಾಕ್ಗಳೆಲ್ಲ ಫುಲ್ ಆಗಿಬಿಟ್ಟಿದ್ದಾವೆ, ಕನಕಪುರ, ಶಾಂತಿಗ್ರಾಮ. ಸೊ ಯಾರೂ ಕೂಡ ಅಭ್ಯರ್ಥಿಗಳು ಟ್ರೈನಿಂಗಿಂದ ವಂಚಿತರಾಗಬಾರ್ದು ಅನ್ನೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿಗೆ ಬರಬೇಕು ಅಂದರೆ ನೀವು ಫಸ್ಟು ಹೊಸಪೇಟೆಗೆ ಬರಬೇಕಾಗುತ್ತೆ. ಹೊಸಪೇಟೆಯಿಂದ ಹಗರಿಬೊಮ್ಮನಹಳ್ಳಿಗೆ ಬಸ್ ಬಂದು ಅಲ್ಲಿ KSRTC ಟ್ರೈನಿಂಗ್ ಸೆಂಟರ್ ಹತ್ರ ಇಳಿಸಿ ಅಂದರೆ ಅಲ್ಲಿ ಇಳಿಸ್ತಾರೆ. ಅಲ್ಲಿಂದ ಒಳಗಡೆಗೆ ಒಂದು 500 ಮೀಟ್ರ್ ಅಥವಾ 1 ಕಿಲೋಮೀಟ್ರ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಇಲ್ಲಿ ಫೀಸ್ ನೋಡೋದಾದರೆ 6 ದಿನಕ್ಕೆ 3600 ಇರುತ್ತೆ ಸ್ನೇಹಿತರೆ. ಸೊ ಊಟದ ಚಾರ್ಜು ಅಂತ 160 ರೂಪಾಯಿ ತೊಗೋತಾರೆ, ಮತ್ತು ರೂಮ್ ರೆಂಟು ಅಂತ 100 ರೂಪಾಯಿ ತೊಗೋತಾರೆ. ಊಟದಲ್ಲಿ ದೋಸೆ, ಇಡ್ಲಿ ಮತ್ತು ಚಿತ್ರಾನ್ನ, ಉಪ್ಪಿಟ್ಟು ಇದೆಲ್ಲ ಕೊಡ್ತಾರಂತೆ. ಮುಂಚೆ ಎಲ್ಲ ಸ್ವಲ್ಪ ಊಟದ್ದೆಲ್ಲ ಸಮಸ್ಯೆ ಇತ್ತು, ಇವಾಗೇನು ತೊಂದರೆ ಇಲ್ಲ, ಎಲ್ಲ ನೀಟಾಗಿ ಮಾಡಿದ್ದಾರೆ ಅಂತ ಹೋಗಿರುವಂಥ ಅಭ್ಯರ್ಥಿಗಳೇ ನಮಗೆ ಹೇಳಿದ್ರು. ಅವ್ರಿಗೂ ಕೂಡ ನಾನು ಮಾತಾಡಿಸಿದೆ, ಸರ್ ಎಲ್ಲ ಊಟದೆಲ್ಲ ಹೆಂಗಿದೆ ಅಂತ. ಇಲ್ಲ ಸರ್, ಊಟದೆಲ್ಲ ತುಂಬ ಚೆನ್ನಾಗಿದೆ. ಸೊ ನಮಗೆ ಬೆಳಗ್ಗೆ ಇಡ್ಲಿ, ದೋಸೆ, ಚಿತ್ರಾನ್ನ, ಉಪ್ಪಿಟ್ಟು, ಒಂದೊಂದು ದಿವಸ ನಮಗೆ ಅವಲಕ್ಕಿ, ಈ ಥರ ಎಲ್ಲ ದಿನ ಬಿಟ್ಟು ದಿನ ಎಲ್ಲ ಚೇಂಜಸ್ ಆಗಿ ಡಿಫ್ರೆಂಟಾಗಿ ಮಾಡಿಕೊಡ್ತಾರೆ ಸರ್ ಅಂತ ಹೇಳಿದ್ರು. ಮತ್ತು ಉತ್ತರ ಕರ್ನಾಟಕದವರಾದರೆ ನಿಮಗೆ ಜೋಳದ ರೊಟ್ಟಿ ಊಟನೂ ಸಿಗುತ್ತೆ, ಚಪಾತಿ ಊಟನೂ ಕೂಡ ಸಿಗುತ್ತಂತೆ. ಸೊ ಸೇಮ್ ಅದೇ ಥರ ಊಟ ರಾತ್ರಿಗೂ ಕೊಡ್ತಾರೆ. ಸೊ ಮತ್ತು ನೋಡಿ, ನೀವು ಟ್ರ್ಯಾಕಲ್ಲಿ ಹೊಡೆದಿರುವಂಥ ಅಭ್ಯರ್ಥಿಗಳಿಗೆ ಏನಾದ್ರು ಡೌಟ್ ಇದ್ದರೆ ಸೊ ಅವರು ಒಂದು ಡ್ರಾಯಿಂಗ್ ಹಾಕ್ಬಿಟ್ಟು ನಿಮಗೆ ಸ್ಕ್ರೀನಲ್ಲೂ ಕೂಡ ಟೀಚ್ ಮಾಡ್ತಾರೆ. ಸಾಯಂಕಾಲ ನಿಮ್ಮ ಸಿಗ್ನಲ್ ಬಗ್ಗೆನೂ ಕೂಡ ಟೀಚ್ ಮಾಡ್ತಾರೆ. ಮತ್ತು ಯಾರಿಗಾದರೂ ಗೇರ್ ಪ್ಯಾಟರ್ನ್ಗಳ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ಗೇರ್ ಪ್ಯಾಟರ್ನ್ಗಳ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾರೆ. ಮತ್ತು ನೀವು ಟ್ರ್ಯಾಕಲ್ಲಿ ಟ್ರ್ಯಾಕನ್ನು ಗಾಡಿ ಎಲ್ಲಿಂದ ಕಟ್ ಮಾಡಬೇಕು ಅದೆಲ್ಲ ಒಂದು ಡ್ರಾಯಿಂಗ್ ಹಾಕ್ಬಿಟ್ಟು ಅದರಲ್ಲಿ ನಿಮಗೆ ನೀಟಾಗಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇದು 1 hour ಕ್ಲಾಸ್ ಇರುತ್ತೆ. ಇದಾದಮೇಲೆ ನಿಮಗೆ ಟ್ರ್ಯಾಕಲ್ಲೂ ಕೂಡ ಯಾವ ಥರ ಓಡಿಸ್ಬೇಕು ಅನ್ನೋದನ್ನು ಮಾಹಿತಿ ಕೊಡ್ತಾರೆ. ಕೆಲವರಿಗೆ ನೋಡಿ ಗೇರ್ ಪ್ಯಾಟರ್ನ್ಗಳ ಬಗ್ಗೆ ಗೊತ್ತಿರಲ್ಲ, ಅಶೋಕ್ ಲೇಲ್ಯಾಂಡ್ ಗೇರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಮತ್ತು ಟಾಟಾ ಗೇರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಸೊ ನೋಡಿ, ನೀವು ಯಾರಾದರೂ ಇನ್ನೂ ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡಿಲ್ಲ ಅಂದರೆ ಆದಷ್ಟು ಬೇಗ ಹಗರಿಬೊಮ್ಮನಹಳ್ಳಿಗೆ ಹೋಗಿ. ಅಲ್ಲೂ ಕೂಡ BS4 ಗಾಡಿಗಳಲ್ಲೇ ಎಷ್ಟು ಟ್ರ್ಯಾಕ್ ಇದೆ, ಏನು ಟ್ರ್ಯಾಕಲ್ಲಿ ಇಟ್ಟು ಗೌರ್ಮೆಂಟಲ್ಲಿ ಎಕ್ಸಾಮ್ಗಳು ತೊಗೋತಿರಲ್ಲ, ಹಾಸನ ಮತ್ತು ಹುಮ್ನಾಬಾದ್ ಟ್ರ್ಯಾಕಲ್ಲಿ ಅದೇ ಡಿಸ್ಟೆನ್ಸಲ್ಲೇ ಇಟ್ಟಿದ್ದೀವಿ ಸರ್ ನಾವು, ಅದಕ್ಕಿಂತ ಇನ್ನೂ ಟೈಟಾಗಿ ಇಟ್ಟು ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ ಖುದ್ದಾಗಿ ಟ್ರೈನಿಂಗ್ ಕೊಡುವಂಥ ಮಾಸ್ಟ್ರೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿ, ಇವಾಗ ಸದ್ಯಕ್ಕೆ 50 ಜನ ಇರೋದ್ರಿಂದ ಸೊ ಪ್ರತಿ ಒಂದು ಅಭ್ಯರ್ಥಿಗೂ 3 ರೌಂಡ್ ಸಿಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಅಭ್ಯರ್ಥಿಗಳು ಜಾಸ್ತಿ ಆದರು ಅಂತಂದರೆ ಬರೀ 2 ರೌಂಡ್ ಕೊಡ್ತೀವಿ ಸರ್ ನಾವು ಅಂತ ಹೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ಅವರು 300 ಜನರವರೆಗೂ ನಾವು ತೊಗೋತೀವಿ ಸರ್ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಆದಷ್ಟು ಬೇಗ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಬನ್ನಿ, ಇವಾಗ ಹೋಗಿರುವಂಥ ಅಭ್ಯರ್ಥಿಗಳು ಕೂಡ ಮಾತಾಡಿದ್ದಾರೆ. ಅಲ್ಲಿ ಯಾವ ಥರ ಟ್ರೈನಿಂಗ್ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಎಲ್ಲಿ ಮಾಲಿವಿ ಬಂದಿರಾ? ಮಾಲಿವಿಗೆ ಟ್ರೈನಿಂಗ್ ಸೆಂಟರ್ ಬಂದಿದೆ ಸರ್. ಬಸ್ ಟ್ರೈನಿಂಗ್ ಸೆಂಟರ್ ಬಂದಿರಿ. ಟ್ರೈನಿಂಗ್ ಹೆಂಗ್ ಕೊಡ್ತಾರಪ್ಪ ಸರ್? ಚೆನ್ನಾಗಿ ಕೊಡ್ತಾರೆ ಸರ್. ಇವಾಗ ಇದು 8 ವರ್ಷ ಕೊಡ್ತಾ ಇದಾರೆ ನನಗೆ. ನಾನು ಇವಾಗ 8 ವರ್ಷ ತೋರಿಸ್ತೀನಿ ಸರ್ ನಿಮ್ಗೆ. ಗಾಡಿ ಯಾವ್ದವು? BS4 ಅದಾವ ಸರ್. BS4 ಅದಾವ. ಆಮೇಲೆ ಊಟ ವಸತಿ ಎಲ್ಲ ಇದೆಯಾ? ಎಲ್ಲ ಇದೆ ಸರ್, ಊಟ ವಸತಿ ಎಲ್ಲ ಇದೆ ಸರ್. ಅದ ಬಿಲ್ಡಿಂಗ್ ಇದೆಯಾ ಅಥವಾ ಸೆಂಟರ್ ಇದೆಯಾ? 2 ಫ್ಲೋರಿನ ಬಿಲ್ಡಿಂಗ್ ಇದೆ ಸರ್. 2 ಫ್ಲೋರಿನ ಬಿಲ್ಡಿಂಗ್ ಇದೆ. ರೂಮ್ ಎಲ್ಲ ಹೆಂಗಿದೆ? ರೂಮ್ ಎಲ್ಲ ಚೆನ್ನಾಗಿದೆ ಸರ್. ಒಂದು ರೂಮ್ ಅಲ್ಲಿ 4 ಜನ ಇರ್ತೀವ್ರಿ ಸರ್. ಮತ್ತು 2 ಬೆಡ್ ಅದಾವ ಸರ್. ಹೌದಾ? ಆಮೇಲೆ ಅಲ್ಲಿ ನಿಮಗೆ ಸೊಳ್ಳೆ ಏನಿಲ್ಲ ಸರ್. ಪ್ರತಿಯೊಂದು ರೂಮಿಗೆ 2 ಒಂದೊಂದು ಫ್ಯಾನ್ ಇದೆ ಸರ್, 2 ಬಲ್ಬ್ ಇದೆ ಸರ್, ಅಟ್ಯಾಚ್ ಬಾತ್ರೂಮ್ ಇದೆ. ನೀರಿನ ವ್ಯವಸ್ಥೆ 24 hours ಇರುತ್ತೆ ಸರ್. ಟಾಯ್ಲೆಟ್ ಇದೆ ಸರ್, ಅಟ್ಯಾಚ್ ಬಾತ್ರೂಮ್ ಇದೆ. ಕೆಲವೊಂದು ಸ್ನಾನ ಮಾಡಕ್ಕೆಲ್ಲ ವ್ಯವಸ್ಥೆ ಇದೆ ಸರ್. ಎಲ್ಲ ಇದೆಯಾ? ಕರೆಂಟ್ ಇದೆ ಸರ್. ಆಮೇಲೆ ರಾತ್ರಿ ಕರೆಂಟ್ ತೆಗಿತಾರ ಹಿಂಗ ಅಂತ? ಒಂದ್ ನಿಮಿಷದಲ್ಲಿ ಜನರೇಟ್ ಆನ್ ಮಾಡ್ತಾರೆ ಸರ್, ಆಮೇಲೆ ಬಂದ್ಬಿಡುತ್ತೆ ಸರ್. ಹೌದಾ? ಕರೆಂಟ್ ಇಂದ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್, ನಿಮ್ಗೆ ಯಾವ್ದಕ್ಕೂ ತೊಂದರೆ ಮಾಡ್ತಾ ಇಲ್ಲ. ಆಮೇಲೆ ಟ್ರ್ಯಾಕ್ ಅಲ್ಲಿ ಎಲ್ಲ ಶಿಕ್ಷಕರೇ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಸರ್. ಎಲ್ಲ ಬಗಲ್ ಕೂತ್ ಹೇಳ್ತಾರೆ ಸರ್. 2 ಸಲ ಹೇಳ್ತಾರೆ ಸರ್. 2 ಸಲ ಎಷ್ಟೆಷ್ಟು ರೌಂಡ್ ಕೊಡ್ತಾರ? 2 ರೌಂಡ್ ಕೊಡ್ತಾರೆ ಸರ್. ಕೆಲವೊಂದ್ಸಲ ರಿಕ್ವೆಸ್ಟ್ ಮಾಡಿದ್ರೆ 1 ರೌಂಡ್ ಎಕ್ಸ್ಟ್ರಾ ಕೊಡ್ತಾರೆ ಸರ್. ಅಲ್ಲ, ಎಕ್ಸ್ಟ್ರಾ ಕೊಡೋದಕ್ಕಿಂತ ನಿಮಗೆ ಪ್ರೊಸೀಜರ್ ಪ್ರಕಾರ 2 ಕೊಡ್ತಾರ? 2 ಇದೆ. ನಾವು ಹುಡುಗರು ಕಡಿಮೆ ಇದ್ರೆ ಏನೋ ಒಂದೇ ಹೆಚ್ಚಿಗೆ ಕೊಡ್ಬೋದೇನೋ. ಹೌದಾ? ಆಮೇಲೆ ಗಾಡಿ ಯಾವು? BS4 ಅದಾವ. BS4 ಅದಾವ. BS4 ಹೆಂಗ ಗಾಡಿ ಚೆನ್ನಾಗಿದಾವ?
ಎಲ್ಲ 8, 2 ಎಸ್ಸು ಹಪ್ಪು ಸರ್ ಎಲ್ಲ ಎಲ್ಲ ಚೆನ್ನಾಗಿದ್ಯಾ? ಮತ್ತೆ ಇನ್ನೇನಾರು ತೊಂದ್ರೆ ಇದೆಯಾ? ಇಲ್ಲೇನು ಇಲ್ಲಲ್ಲ? ಯಾರು ಹುಡುಗರು ಬರ್ಬೋದಲ್ಲ? ನಮ್ಮ ಹುಡುಗರು ಯಾವಾರ ಬರ್ಬೋದಲ್ಲ? ಕಳಿಸ್ಬೋದಲ್ಲ? ಹಾ ಸರಿ ಅವಾಗ ಥ್ಯಾಂಕ್ ಯು. ಇಳಿ ಕೆಳಗ ನೋಡಿ ಸ್ನೇಹಿತರೆ, ಇದು ಅಗ್ರಿಬೊಮ್ಮನಹಳ್ಳಿ ಟ್ರ್ಯಾಕ್. ಇವಾಗ ಹೊಡ್ತಿದ್ರು ಲೆಫ್ಟ್ ಸೈಡಿಂದ ಎಸ್. ಬರಪ್ಪ, ಹೆಂಗಿತ್ತು ಎಷ್ಟು ಟ್ರ್ಯಾಕು? ಚೆನ್ನಾಗಿದೆ. ಯಾವ್ರು ನಿಮ್ದು? ಹೆಸರೇನು ನಿಮ್ಮದು? ನನ್ನ ಹೆಸರು ಗೌತಮ್ ಶೀಲ್ ಅಂತ. ಯಾವ್ರಿಂದ ಬಂದಿರಾ? ಬೀದರಿಂದ ಬಂದಿದ್ದೀನಿ. ಬೀದರಿಂದ? ಹೌದು. ಸ್ವಲ್ಪ ಅಡ್ರೆಸ್ ಹೇಳ್ತೀರಾ ಹೆಂಗೆ ಬರ್ಬೇಕು ಅನ್ನೋದು ಇಲ್ಲಿ ಬೇರೆ ಹುಡುಗರಿಗೆ? ನಾ ಬೀದರಿಂದ ನೋಡ್ರಿ, ಬೀದರ್ಲಿಂದ ಹುಮ್ನಾಬಾದ್ ಬಂದೀನಿ, ಹುಮ್ನಾಬಾದಿಂದ ಗುಲ್ಬರ್ಗ, ಗುಲ್ಬರ್ಗಿಂದ ಹೊಸಪೇಟ್ಲಿಂದ ಅಗ್ರಿಬೊಮ್ಮನಹಳ್ಳಿ, ಅಗ್ರಿಬೊಮ್ಮನಹಳ್ಳಿಯಿಂದ ಅವು ಬಸ್ ಬರ್ತದೆ. ಮುಂಜಾನೆ 7:15 ಬಸ್ ಅದ ರೀ. ಅಲ್ಲಿ ಒಂದು ಸೀದಾ ಬಂದು ಸೆಂಟರ್ ಎದುರೇ ನಿಲ್ಲಿಸ್ತಾರೆ. ಟ್ರ್ಯಾಕ್ ಸೆಂಟರ್ ಹತ್ರ. ಮತ್ತೆ ಊಟದ ವ್ಯವಸ್ಥೆ ಹೆಂಗಿದೆಯಾ? ಊಟ ಚೆನ್ನಾಗಿದೆ. ಓಕೆ.
ಒಂದು ಗೇರ್ ಕಡಿಮೆ ಇದೆ ಇದು 6ನೇ ಗೇರ್ ಇಲ್ಲ, ಅವಾಗ ಇದೆ 5ನೇ ಗೇರ್ ಇಲ್ಲಿ ಬರುತ್ತೆ, ಇದು ರಿವರ್ಸ್ ಗೇರ್ ಇಲ್ಲಿ ಬರುತ್ತೆ ಇದಕ್ಕೆ ಅಷ್ಟೇ ಇದೆ. BS ಥರ್ಡ್ ಲೈನ್ ಆಮೇಲೆ ಟಾಟಾ BS ಥರ್ಡ್ ಇಂದ ಸ್ಟಾರ್ಟ್ ಆಗಿದೆ 7 ಗೇರ್ ಟಾಟಾದಲ್ಲಿ, ಲೈಲೇ BS 4 ಇಂದ ಸ್ಟಾರ್ಟ್ ಮಾಡಿದ್ದಾನೆ. ಈಗ ಟಾಟಾ ಗಾಡಿ ಇದೆಯಾ ರಿವರ್ಸ್ ಎಷ್ಟೇ ಚೇಂಜ್ ಅವಾಗ ಅದು BS 4 BS 6 ಲೈನ್ ಮುಂದೆ ರಿವರ್ಸ್ ಬರುತ್ತೆ, ಇದು ಹಿಂದೆ ಬರುತ್ತೆ ರಿವರ್ಸ್. ನಿಮಗೆ ಇದು ಲೈನ್ ಈಸಿಯಾಗಿ ಬರುತ್ತೆ. ಟಾಟಾ ಗಾಡಿ ಇಲ್ಲಿ ಇರೋ ಗಾಡಿ ಅಂತಿಲ್ಲ, ಇದಕ್ಕೂ ಲೈನ್ ಏನಂದ್ರೆ ಆ ಒಂದು ಸ್ಟೆಪ್ ಇದೆ, ಏನ್ ಮಾಡೋದು ಗೊತ್ತಾ, ಇಲ್ಲಿ ಇದೆ ಅಲ್ಲ ಈ ಮಧ್ಯಕ್ಕೆ 3, 4, 5, 6 ಗೇರ್ ಮಧ್ಯಕ್ಕೆ ಗೇರ್ ಲಿವರ್ ಇರ್ತಲ್ಲ ಭಾಳ ಫ್ರೀ ಇರ್ತದೆ. ಅದನ್ನ ಅಬ್ಸರ್ವೇಷನ್ ಮಾಡ್ರಿ, ಗೇರ್ ಬೀಳಲ್ಲ, ಥರ್ಡ್ ಗೇರ್ ಹಾಕಿ ಫೇಲ್ ಆಗ್ಯಾರ ಅಂತ ಹೇಳಿದ್ರೆ ನೀವು ಇಲ್ಲಿ ಗೇರ್ ಲಿವರ್ ನೀವು ಶೇಕ್ ಮಾಡಿದ್ರೆ ಫುಲ್ ಫ್ರೀ ಇರ್ತದೆ. ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಟೈಮ್ ಕೊಟ್ಟಿಲ್ಲ, ಅದನ್ನ ಅಬ್ಸರ್ವೇಷನ್ ಮಾಡ್ಬೇಕು ನೀವು. ಮಾಡ್ತೀರಾ? ಮಾಡಂಗಿಲ್ಲ. ಅದನ್ನ ಅಬ್ಸರ್ವೇಷನ್ ಮಾಡೋದು ಥರ್ಡ್ ಗೇರ್ ಹಾಕೋದು. ಇಲ್ಲಿ ಗೇರ್ ನ್ಯೂಟ್ರಲ್ ಮಾಡ್ಕೊಂಡು ಸ್ವಲ್ಪ ಈ ಕಡೆ ಬಂದಾಗ ಟೈಟ್ ಬರ್ತದೆ ಗೇರ್, ಆಮೇಲೆ ಇಲ್ಲಿಂದ ಇಲ್ಲಿ ಇನ್ನೂ ಟೈಟ್ ಬರ್ತದೆ. ನೋಡಿದ್ರೆ ಅದನ್ನ ನೋಡಂಗಿಲ್ಲ, ಬಂದಿರೋ ಹೌದಿಲ್ಲ, ಅಬ್ಸರ್ವೇಷನ್ ಮಾಡ್ರು, ನೋಡ್ರು ಅಂತ ಹೇಳ್ತೀವಿ. ಅವಸರ ಕೆಳಗಡೆ ಬಂದು ಜಲ್ದಿ ಮೊಬೈಲ್ ತಿಳ್ಕೊಂಡಿರ್ತೈತೆ, ಇಲ್ಲ ಇಲ್ಲಿ ಹಾಲಾಟಿ ನೋಡಬೇಕಿರುತ್ತೆ, ಅದು ನೋಡಲ್ಲ. ಕರೆಕ್ಟಾಗಿ ಎಷ್ಟು ದಿನ ಹಾಕಿರಿ ಹೇಳಪ್ಪ ನೋಡೋಣ. ಹಾಕ್ತೀರಾ? ಇದು ಕಂಬ, ಆಮೇಲೆ ಇಲ್ಲಿ ಅಪೋಸಿಟ್ ಇರ್ತಲ್ಲ ಇದು, ಆಮೇಲೆ ಇದು, ಇವು 3 ಕಂಬದ ಕಡೆ ಲಕ್ಷ್ಯ ಕೊಟ್ಟು ಗಾಡಿ ಒಳಗಡೆ ಹಾಕ್ಬೇಕು. ಹೆಂಗೆ ಹಾಕ್ಬೇಕು ಅಂತ ಕೇಳೋದು. ಗಾಡಿ ಇಲ್ಲಿಂದ ಒಳಗಡೆ ತರ್ತೀರಿ ನೀವು, ಇದು ಗಾಡಿ ಅನ್ಕೊಟ್ಟದ್ದು ಏನ, ಗಾಡಿ ಇಲ್ಲಿಂದ ಒಳಗಡೆ ತರ್ತೀರಿ. ನಿಮ್ದು ಬೇರೆ ಗಾಡಿಗಳಿಗೆಲ್ಲ ಇರುತ್ತೆ, ವೀಲ್ ಮೇಲೆ ನೀವು ಇರ್ತದೆ, ಇಲ್ಲ ನಿಮ್ಗಿಂತ ಮುಂದೆ ವೀಲ್ ಇರುತ್ತೆ. ಇದು ಬಸ್ಸಿನ ಹಂಗಲ್ಲ, ನಿಮ್ಮನ್ನು ಬಿಟ್ಟು ಹಿಂದೆ 3 ಅಡಿ ಇರುತ್ತೆ ವೀಲ್, ಅದ್ರ ಮುಂದೆ ಬಾಟಮ್ ಇರ್ತದೆ 3 ಅಡಿ ಇರ್ತದೆ, ವೀಲ್ ಹಿಂದ್ಗಡೆ ಇರುತ್ತೆ. ನೀವು ಇಲ್ಲಿ ಈ ಕಂಬ ಇರುತ್ತಲ್ಲ, ಈ ಕಂಬ ಈ ಕಡೆ ಒಳಗಡೆ ಇನ್ ಮಾಡುವ ಗಾಡಿನ ಇನ್ ಮಾಡೋ ಟೈಮಿಗೆ ಏನ್ ಮಾಡ್ತೀರಿ, ಈ ಫ್ರಂಟ್ ಇಂದ ಇಲ್ಲಿ ಇದೇನಿದೆಯಲ್ಲ ಈ ಕಂಬನ, ಇದನ್ನ ಫ್ರಂಟ್ ಮೂಲೆ ಕಟ್ ಮಾಡ್ಬೇಕಾದ್ರೆ ಇದನ್ನ ನೋಡ್ಕೊಳ್ಳಿ. ಇದು ಮೂಲೆ ಪಾಸ್ ಆದ ತಕ್ಷಣ, ಈ ಕಂಬ ಪಾಸ್ ಆದ ತಕ್ಷಣ ಲೆಫ್ಟ್ ಇಂದ ಮಿರರ್ ಮೇಲೆ ನೋಡ್ಕೋಬೇಕು. ಲೆಫ್ಟ್ ಮಿರರ್ ನೋಡ್ಕೊಂಡು ಈ ಕಂಬ ನೋಡ್ಕೊಂಡು ಪಾಸ್ ಮಾಡ್ತಾರೆ ಒಳಗಡೆ. ಇಲ್ಲೇ ಟೈಮ್ ವೇಸ್ಟ್ ಆಗಿರ್ತಲ್ಲ ನಿಮ್ಗೆ, ಇಲ್ಲಿ ಟೈಮ್ ಆಗಿರ್ತಲ್ಲ, ಈ ಗಾಡಿ ಏನ್ ಕ್ರಾಸ್ ಹೊಡಿತೈತೆ ನೋಡಿ, ಇಲ್ಲಿ ಇದು ಮಾಡ್ತಿರಲ್ಲ, ಇಲ್ಲಿ ಸ್ಪೀಡ್ ತಗೊಳ್ಳಿ, ಇಲ್ಲಿಂದ ಇಲ್ಲಿವರೆಗೆ ಗಾಡಿ, ಆ ಟೈಮಲ್ಲಿ ಇಲ್ಲಿ ಕವರ್ ಮಾಡ್ಕೊಳ್ಳಿ. ಹೌದಾ? ಇದಾಗ 2 ಟ್ರಿಕ್ ಇದೆ. ಹೆಂಗಪ್ಪ ಅಂತಂದ್ರೆ, ಒಂದು ಮಿರರ್ ನೋಡಿ ಹೊಡೆಯೋದು, ಒಂದು ಫ್ರಂಟ್ ಶೇಪ್ ನೋಡಿ ಹೊಡೆಯೋದು. ಮಿರರ್ ನೋಡಿ ಹೆಂಗ್ ಹೊಡಿತೀರಪ್ಪ, ಗಾಡಿಯಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಯಾವ ಮಿರರ್ ನೋಡ್ತೀರಿ, ರೈಟ್ ಸೈಡ್ ಮಿರರ್ ನೋಡ್ತೀರಿ. ಈ ಬಸ್ಸಿಗೂ ಈ ಕಂಬಕ್ಕೆ ಎಷ್ಟು, ಅರ್ಧ ಅಡಿ ಗ್ಯಾಪ್ ಇರಬೇಕು. ಆ ಅರ್ಧ ಅಡಿ ಪೂರ್ತಿ ಗ್ಯಾಪ್ ನೋಡ್ಕೊಂಡ್ ಬರ್ತೀರಿ, ಎಲ್ಲಿವರೆಗೆ ಬರ್ತಾರೆ ಇಲ್ಲಿವರೆಗೆ ಬರ್ತೀರಿ. ಇಲ್ಲಿ ಪೂರ್ತಿ ಇಲ್ಲಿ ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ಳಿ, ಇಲ್ಲಿ ವೇಸ್ಟ್ ಆಗಿದೆ ಅಂತ ಇಲ್ಲಿ ಕವರ್ ಮಾಡ್ಕೊಳ್ಳಿ. ಇಲ್ಲಿ ಕವರ್ ಮಾಡ್ಕೊಂಡು ಇಲ್ಲಿ ಬರ್ತೀರ, ಇಲ್ಲಿ ಲೆಫ್ಟ್ ಸೈಡ್ ಮಿರರ್ ನೋಡ್ತಾರೆ. ಈ ರೌಂಡ್ ಸುತ್ತು ಪೂರ್ತಿ ಭಾಗ ಆಗೋರು ಲೆಫ್ಟ್ ಸೈಡ್ ಮಿರರ್ ನೋಡ್ತಾರೆ. ಮತ್ತೆ ಇಲ್ಲಿ ಬಂದಾಗ ಏನ್ ಮಾಡ್ತಾರೆ, ರೈಟ್ ಸೈಡ್ ಮಿರರ್ ನೋಡ್ತಾರೆ. ಇಲ್ಲಿ ಬರ್ತಾರೆ. ಆಮೇಲೆ ಇಲ್ಲೇನ್ ಇನ್ನಾದ್ರಲ್ಲ 3 ಕಂಬ ನೋಡ್ಕೊಂಡಲ್ಲ, ಔಟ್ ಆಗ್ಬೇಕಾದ್ರೆ 3 ಕಂಬ ನೋಡ್ಕೋಬೇಕು ನೀವು ಅಷ್ಟೇ. ಇಲ್ಲಿಂದ ಔಟ್ ಆಗ್ಬೇಕಾದ್ರೆ ಈ 3 ಕಂಬ ನೋಡ್ಕೋಬೇಕು. ಇದು ಲೆಫ್ಟ್ ಕಟ್ ಮಾಡ್ತೀರಿ, ಇಲ್ಲಿ ಇದು ಒಂದು ಕಂಬ, ಆಮೇಲೆ ಫ್ರಂಟ್ ಇದ್ದು ಇಲ್ಲಿ ತಲ ಇದೆ, ಇದು ಹಿಂಗ್ ಬಂದು ಕಟ್ ಮಾಡ್ತಿರಲ್ಲ. ಒಳಗಡೆ ಇನ್ ಮಾಡ್ಬೇಕಾದ್ರೆ 3 ಕಂಬದ ಕಡೆ ಗಮನ ಕೊಡಬೇಕು, ಹೊರಗಡೆ ಔಟ್ ಆಗ್ಬೇಕಾದ್ರೆ 3 ಕಂಬದ ಕಡೆ ಗಮನ ಕೊಡಬೇಕು. ಹೊಡಿಬೋದು 1 ನಿಮಿಷಕ್ಕೆ. ನಿಮ್ಗೆ ಇನ್ನು 30 ಸೆಕೆಂಡ್ ಜಾಸ್ತಿ ಕೊಟ್ಟಿರ್ತಾರೆ, ಅದಕ್ಕೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ನೀವು ಅವಸರ ಹೊಡೆದು ಏನ್ ಮಾಡ್ಕೊಂಡ್ರೆ ಆಗಿಲ್ಲ, ಆಯ್ತಾ? ಇದು 1 ಸೈಡ್ ಆಗುತ್ತೆ ಮಿರರ್ ನೋಡಿ ಹೊಡೆಯೋದು. ಆಮೇಲೆ ಫ್ರಂಟ್, ಈಗ ದೊಡ್ಡ ಗಾಡಿ ಓಡಿಸಿದ್ರೆ ಅಭ್ಯಾಸ ಇದೆ, ಫ್ರಂಟ್ ಇಲ್ಲಿ ಎಂಟ್ರಿ ಆಗ್ತಿರಲ್ಲ, ಎಂಟ್ರೆನ್ಸ್ ಆದ ತಕ್ಷಣ ಲೆಫ್ಟ್ ಸೈಡ್ಗೆ ನಿಮ್ ಬಸ್ಸಿಗೂ ಕಂಬಕ್ಕೂ ಇನ್ನೇನು ಕಂಬಕ್ಕೆ ಟಚ್ ಆಗುತ್ತೆ, ಕಂಬದ ಹತ್ರ ಕಟ್ ಮಾಡ್ಕೋಬೋದು ನೀವು. ಪ್ರತಿಯೊಂದು ಈ ಫ್ರಂಟ್ ಕಂಬ ನೋಡ್ಕೊಂಡು ಬರೀ ಲೆಫ್ಟ್ ಸೈಡ್ಗೆ ಒಂದು ಕಣ್ಣು ಆಡಿಸ್ತಾ ಇದೆ, ನಾನು ಕರೆಕ್ಟಾಗಿ ಹೊಂದಿದ್ದೇನೆ ಇಲ್ಲ ಅಂತ ಹೇಳಿ. ಪೂರ್ತಿ ಇಲ್ಲಿವರೆಗೆ ಏನು ನೋಡ್ತೀರ, ಲೆಫ್ಟ್ ಸೈಡ್ ಮೂಲಿ ನೋಡ್ತಾರೆ ಬಸ್ಸಿಂದು. ಫ್ರಂಟ್ ಆಂಗ್ಲರ್ ಇರ್ತಾರ, ಗ್ಲಾಸಿನ ಎಂಡ್ ಅಲ್ಲಿವರೆಗೆ ನೋಡ್ತಾರೆ. ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಏನ್ ಮಾಡ್ತಾರೆ, ರೈಟ್ ಸೈಡ್ಗೆ ಹಚ್ಕೊಂಡು, ರೈಟ್ ಸೈಡ್ ಫ್ರಂಟ್ ಶೇಪ್ ನೋಡ್ಕೊಂಡು ಈ ರೈಟ್ ಸೈಡ್ ಶೇಪ್ ನೋಡ್ಕೊಂಡು ಇಲ್ಲಿವರೆಗೆ ಬರ್ರಿ. ಇಲ್ಲಿ ಯಾವಾಗ ಬಂತು ಆಮೇಲೆ ಮತ್ತೆ ಲೆಫ್ಟ್ ಇಟ್ಕೊಂಡ್ರೆ ಇದು ಫ್ರಂಟ್ ನೋಡಿ ಹೊಡೆದ್ರೆ, ನನ್ನ ಅನಿಸಿಕೆ ಫ್ರಂಟ್ ನೋಡಿ ಹೊಡೆದ್ರೆ ಸ್ವಲ್ಪ ನಿಮ್ಗೆ ಈ ಮಿರರ್ ನೋಡಿ ಹೇಳ್ಕೊಟ್ಟಿದೆ, ಇದೇ ಇದೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡಿ. ನೀವು ಹಿಂಗೆ ಹೇಳಿದ್ರೆ ಸರ್ ಹಂಗೆ ಹೊಡೆದೆ ನಾ ಕಂಬ ಬಿದ್ದು ಫೇಲ್ ಆದ ಅಂತ,
ಹೋಗ್ಬೇಡಿ ಮಿರರ್ ಇಲ್ಲಿ ನೀವೇನ್ ಮಾಡ್ಬಿಡ್ತೀರಿ, ಇಲ್ಲಿಂದ ಬರದೆ ಟೈಮ್ ನೆಗ್ಲಿಜೆನ್ಸಿ ಚಾಲು ಆದಾಗ ನೀವೇನ್ ಮಾಡ್ತೀರಿ, ಇಲ್ಲಿಂದ ಟೈಮ್ ಚಾಲು ಆಗಿ ಈ ಬೆಂಡ್ ಆದ ತಕ್ಷಣ ಬಸ್ ಒಳಗಡೆ ತರಬೇಕು. ಒಳಗಡೆ ತರಬೇಕಾದ್ರೆ ನೀವು ಇಲ್ಲಿ 5 ನಿಮಿಷ ಅಂದ್ರೆ 5 ಸೆಕೆಂಡ್ ನಿಲ್ಸ್ಕೊಂಡು ಈ ಬಸ್ ಅನ್ನ ಇದಕ್ಕೆ ನಿಧಾನವಾಗಿ ಇಲ್ಲಿ ಸ್ಟಾಪ್ ಮಾಡಿ ಕ್ಲಚ್ ಅನ್ನ ಅರ್ಥ ಹಿಡ್ಕೊಳ್ಳಿ. ಟರ್ನ್ ಮಾಡ್ತಿರಲ್ಲ, ಟರ್ನ್ ಅನ್ನ ಪೂರ ಕಾತಕ ಬನ್ನಿ. ಟರ್ನ್ ಆಗೋವರೆಗೂ ಸ್ವಲ್ಪ ಕ್ಲಚ್ ಬಿಟ್ಕೊಂತ ಬಂದು ಇಲ್ಲಿಗೆ ಟರ್ನ್ ಆದ್ಮೇಲೆ ಇಲ್ಲಿ ಕ್ಲಚ್ ಮೇಲೆ ಕಾಲಿಟ್ಟು ನಿಧಾನ ಈ ಪೋಲ್ಗೆ ಟಚ್ ಆಗುತ್ತೆ ಅನ್ನುವ ಅಷ್ಟರಲ್ಲಿ ಒಂದು 3 ಇಂಚಿನಷ್ಟು ಗ್ಯಾಪ್ ಇಟ್ಕೊಂಡು 3 ಇಂಚಿನಷ್ಟು ಗ್ಯಾಪ್ ಇಟ್ಕೊಂಡ್ಮೇಲೆ ನೀವು ಕ್ಲಚ್ ಅನ್ನ ನಿಧಾನವಾಗಿ ಬಿಡ್ತಾ ಹೋಗಿ. ಹಾಗೆ ನಿಧಾನವಾಗಿ ಚಾಲು ಆಗ್ತಾ ಇರ್ತದೆ. ಈ 3ನೇ ಪೋಲಿಗೆ ಬಂದ ತಕ್ಷಣವೇ ನೀವೇನ್ ಮಾಡ್ತಿದ್ದೀರಿ, ಬಲಭಾಗನ ನೋಡ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತೀವಿ. ನೋಡ್ಕೊಂಡು ಹೋದ ತಕ್ಷಣ ಈ ಬಾಡಿಯ ಮುಖ ಏನಿರುತ್ತಲ್ಲ, ಮುಂದಿನ ಮುಖ, ನೀವು ಹಂಗ ಹೋಗ್ಬೇಕಾದ್ರೆ ಹಿಂದೆ ಸೀದಾ ಹೋಗಿರುತ್ತೆ, ಮುಂದಿನ ಮುಖ ಹಿಂಗ್ ಬರ್ತಾ ಇರ್ತದೆ ಈ ಕಡೆ ಸೈಡ್. ನಿಮಗೆ ಇದು ಈ ಪೋಲ್ ಅಲ್ಲಿ ಫೇಲ್ ಆಗೋ ಚಾನ್ಸಸ್ ಇದೆ. ಈ 3 ಪೋಲ್ ಪಾಸ್ ಆಗ್ತೀರಿ, ಈ 3 ಪೋಲ್ ಅಷ್ಟ ಸಮಯ ಬಿಡಕ್ಕೆ ಅಂತ ನೀವು ಹೇಳ್ತೀರಿ. ಅದಕ್ಕೆ ನೀವು ಇಲ್ಲಿಂದ ನೀವೇನ್ ಮಾಡ್ಬಿಡ್ತೀರಿ, ಸ್ವಲ್ಪ ಲೆಫ್ಟಿಗೆ, ಬಹಳ ಅಲ್ಲ ಸ್ವಲ್ಪ ಲೆಫ್ಟಿಗೆ, ಬರೀ ಒಂದ್ ಸೈಡ್ ನೋಡಿರ್ತೀರಲ್ಲ, ಎರಡನೇ ಸೈಡ್ ಅವಶ್ಯಕತೆನೇ ಇಲ್ಲ. ಇದನ್ನ ಸ್ವಲ್ಪ ಈ ಕೈ ಅಂತಂದು ಇದನ್ನೇ ನೋಡ್ಕೊಂಡು ನೇರವಾಗಿ ಇಲ್ಲಿಂದ ಬಂದ್ರೆ ಈ ಸೆನ್ಸರ್ ದಾಟ್ಬಿಟ್ರೆ ನಿಮಗೆ 100% 12 ಮಾರ್ಕ್ಸ್ ಕೊಡ್ತಾರೆ. 100% 12 ಮಾರ್ಕ್ಸ್ ಬಂದೇ ಬರುತ್ತೆ. ಒಂದ್ ಸಲಕ್ಕ 6, ಎರಡನೇ ಸಲಕ್ಕ 6, ಕೇವಲ 1 ನಿಮಿಷ. 1 ನಿಮಿಷ ಇಲ್ಲಿಂದ ಟೈಮ್ ತಗೊಳ್ರಿ. ಇಲ್ಲಿಗೆ ಬಂದು ಸ್ಟೇರಿಂಗ್ ಅನ್ನ ಸೀದಾ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿಂದ ಬಂದು ಹಿಂಗ್ ಕಟ್ ಮಾಡ್ತೀವಿ. ಸರ್ ಆಫೀಸ್ ಮುಂದಿದೆಯಲ್ಲ, ಅದೇನಾಗುತ್ತೆ ಗೊತ್ತಾ ಸರ್, ಆಫೀಸ್ ಮುಂದೆ ಭಾರಿ ಮಾಸ್ಕ್ ಇರುತ್ತೆ ಸರ್. ಆಫೀಸ್ ಮುಂದೆ ಇದೇ ಬಡ್ಡೆ ಕಟ್ ಮಾಡಿದ್ರೆ ಆಗೋ ಸರ್. ಇದನ್ನ ಹಿಂಗ ತಗೊಂಡು ಹಿಂಗ್ ಕಟ್ ಮಾಡಿ ಸರ್. ಸ್ವಲ್ಪ ಎಡಗಡೆ ಜಾಸ್ತಿ ತಗೊಳ್ರಿ. ಅಲ್ಲೇನ್ ಟೈರ್ ಇಟ್ಟಾರಲ್ಲ, ಗಾಡಿಯನ್ನ ಸ್ಟೇಟ್ ತಗೊಂಡು ಲೆಫ್ಟ್ ಅಲ್ಲಿ ಎಡಗೈಯನ್ನ ಜಾಸ್ತಿ ಕೈ ಅಗಲ ಮಾಡ್ರಿ. ಬಂದ ಮೇಲೆ ಸೀದಾ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಕತ್ತಲು ಹೊರಗೆ ಹಾಕ್ಬಿಡಿ. ಮಿರರ್ ನೋಡ್ಬೇಡಿ, ಯಾರು ದಯಮಾಡಿ. ಯಾಕೆ ಮಿರರ್ ನೋಡ್ಬೇಡ್ರಿ ಅಂದ್ರೆ ನಿಮಗೆ ಮಿರರ್ ಅಲ್ಲಿ ಸರಿಯಾಗಿ ಕಾಣಲು ಅರ್ಥ ಇರೋದ್ರಿಂದ ಕತ್ ಹೊರಗೆ ಹಾಕಿ. ಇಮಿಡಿಯೇಟ್ಲಿ ಕತ್ ಹೊರಗೆ ಹಾಕಿ ಫಸ್ಟ್ನೇ ಪೋಲ್ ಅನ್ನ ಒಳಗೆ ಸೇರಿಸಿ ಹಿಂದಿನ ಬ್ಯಾಕ್ ಏನಿದೆಯಲ್ಲ ಅದನ್ನ ಇದನ್ನ ನೋಡ್ಕೊಳ್ಳಿ. ಅದನ್ನ ಒಳಗೆ ಸೇರಿಸಿದ ತಕ್ಷಣ ನೀವು ಇಲ್ಲಿಂದ ನೀವೇನ್ ಹಿಂಗೆ ಬಸ್ ಹೋಗ್ತಾ ಇರ್ಬೇಕಲ್ಲ, ಈ 3ನೇ ಪೋಲಿಗೆ ಬಂದಾಗ ಹಿಂಗ್ ಕೊಡ್ತೇನೆ. ಅದಕ್ಕೆ ಲೆಫ್ಟ್ ಸ್ಟೇರಿಂಗ್ ಅನ್ನ ಹಿಂಗ್ ಸ್ವಲ್ಪ ಸ್ಟೇರಿಂಗ್ ಅಂದ್ರೆ ಈ ಮುಖ ಹಿಂಗ್ ಹೋಗ್ತತಿ. ಸ್ವಲ್ಪ ಕೈಯನ್ನ ಎಡಗೈ ಮಾಡಿ, ಸ್ವಲ್ಪ ಎಡಗೈ ಎಲ್ಲ ಇವತ್ತು 70 ಎಲ್ಲಿ ಎಲ್ಲರೂ ಹೋಗಲ್ಲ. ನೀವು ಯಾರು ಫೇಲ್ ಆಗಲ್ಲ. ಎಲ್ಲಲ್ಲಿ 99% ಕೊಡ್ತೀನಿ ನಾನು ಹೇಳೇ ಮಾಡಿದ್ರೆ. ಸ್ವಲ್ಪ ಸ್ಟೇರಿಂಗ್ ಅನ್ನ ತೆರಿ ಓಡಿಸ್ರಿ. ಫಸ್ಟ್ ಗಾಡಿಯನ್ನ ಹಿಂದೆ ಮುರಿಬೇಡ್ರಿ. ನೀವು ಹಿಂದೆ ಮುರಿದ್ರೆ ಗಾಡಿ ಜಾಗ ಬಿಟ್ಟು ಹೋಗತಿ, ಈ ಜಾಗ ಬಿಟ್ಟು ಹೋಗತಿ. ಇದನ್ನೇ ಸ್ವಲ್ಪ ಜಾಸ್ತಿ ತಗೊಂಡು ಹಿಂಗ್ ಮಾಡಿದ್ರೆ ಈ 100% ಗೊತ್ತಿಲ್ಲ. ಎಡಗಡೆ ಏನ್ ನೋಡೋದೇ ಬೇಕಾಗಿಲ್ಲ, ಹೊರಗಡೆ ಮಾತ್ರ ನೋಡಿ. ಜನ ಇದ್ದೀರಪ್ಪ, ಮತ್ತೆ ಸಿಗ್ನಲ್ ನೋಡ್ಕೊಂಡಿಲ್ಲ ನೀವು. ಅದ್ರೊಳಗೆ ಬರ್ತಾವ, ಯೂಟ್ಯೂಬ್ನಾಗ ಬರ್ತಾವಲ್ಲ, ಸಿಗ್ನಲ್ ನೋಡ್ಕೊಡ್ರಿ. ಆಮೇಲೆ ಇಲ್ಲಿ ಆಫೀಸಿನಾಗ ಇಲ್ಲಿ ಹಾಕಿದ್ವಿ, ಕ್ಯಾಂಟೀನಾಗ ಹಾಕಿದ್ವಿ, ಇಲ್ಲಿ ನೋಡ್ಕೊಳ್ಳೋ ಟೈಮ್ ಸಿಕ್ಕಿಲ್ಲ ಅಂದ್ರೆ ಅದು ನೋಡ್ಕೊಂಡಿಲ್ಲ ಅಂದ್ರೆ
ಸರ್ ಇನ್ನೊಂದು ಜನರಲ್ ಕ್ವಶನ್ ಕೇಳ್ತಾರೆ ಜನರಲ್ ಕ್ವಶನ್ ಈಗ ಏನ್ ಇದು ಮಾಡ್ತಾರ ಮೊದಲು ನಾನು ಕೇಳಿದೆ ಸರ್ ನಾವು ಕ್ವಶನ್ ಬಂದಿವೆ ಇದು ಯಾವ ಗೊತ್ತಾಗುತ್ತೆ ನಿಮ್ ಸಿಗ್ನಲ್ಗಳು ಕಡ್ಡಾಯ ಚಿಹ್ನೆಗಳು ಮಾತ್ರ 90% ಅವೇ ಬರ್ತಾವೆ ಆಯ್ತಾ ಇದು ಬರೀ ಬರುವುದು ಮಾತ್ರ ಓನ್ಲಿ ಇನ್ನು ಇದು ಓನ್ಲಿ ಔಟ್ ಎಲ್ಲಿರುತ್ತೆ ಇದು ಹೈವೇದಾಗ ಏಕಮುಖ ಸಂಚಾರ ಅಂತಾರಲ್ಲ ಮಾರ್ಕ್ ಹಾಕಿರ್ತಾರೆ ಇದಕ್ಕೆ ಸಂಬಂಧಪಟ್ಟಾಗ 4 ಕ್ವಶನ್ ಬರ್ತಾವೆ 4 ನೀವು ಯಾವ ಸರಿ ಉತ್ತರ ಹೇಳ್ತೀರಿ ಅದು ಓಕೆ ಆಯ್ತಾ ಇದು ಸಿಗ್ನಲ್ ಆಯ್ತಾ ಇನ್ನು ಮತ್ತೆ ಬೇರೆ ಏನು ಹೇಳಿದ್ರೆ ಡೌಟು ಇದು ಟೈಮಿಂಗ್ ಇರ್ತದೆ 30 ಸೆಕೆಂಡ್ ಒಂದು ಕ್ವಶನ್ 4 ಮಾರ್ಕಸ್ ಇರ್ತಾವೆ ಆಯ್ತಾ ಮತ್ತೆ ಡೌಟ್ ಇದೆ ಅಲ್ಲೇ 5 ಲೈನ್ ಇರ್ತಾವ ಹಿಂಗೆ ಎಷ್ಟು 4 ಇಂಚು 4 ಇಂಚು 4 ಇಂಚು 5 ಲೈನ್ ಇರ್ತಾವ 5 ಲೈನ್ 1 ಲೈನ್ ಹಿಂದ್ ಬಿಟ್ರೆ 1 ಮಾರ್ಕಸ್ 2 ಲೈನ್ ಹಿಂದ್ ಬಿಟ್ರೆ 2 ಮಾರ್ಕಸ್ 3 ಬಿಟ್ರೆ 3 4 ಬಿಟ್ರೆ 4 5 ಬಿಟ್ರೆ 5 ಎಷ್ಟಿರ್ತಾವ 4 ಇಂಚಿಗೆ ಒಂದು ಇದು ಲೈನ್ ಇರ್ತಾವ 4 ಇಂಚು 5 ಲೈನ್ ಇರ್ತಾವ 1 ಲೈನಿಗೆ 1 ಮಾರ್ಕಸ್ ಹಂಗೆ 5 ಲೈನಿಗೆ 5 ಮಾರ್ಕಸ್ ಇರ್ತದೆ 1 ಲೈನ್ ಹಿಂದ್ ಬಿಟ್ರೆ ಹೋಗ್ಬೋದು ಗಾಡಿ ಇಲ್ಲಿ ತಂದು ನಿಲ್ಲಿಸ್ತಾರ ಅವ್ರು ಇಲ್ಲಿ ನಿಲ್ಸಿದ ಮೇಲೆ ಕರೆಕ್ಟಾಗಿ ವಿಜಿಲ್ ಹೊಡಿತಾರ ಅಲ್ಲಿ ಸಿಗ್ನಲ್ ಬೀಳುತ್ತೆ ಈ ಲೈನಿಗೆ ಹಿಂದೆ ಬಿಡ್ಲಾರ ಗಾಡಿ ಹತ್ಬೇಕು ಆಯ್ತಾ ಹಾ ಇದಾನ ಅಲ್ಲೇ ನಮಸ್ಕಾರ ಸರ್ ಈ ಕಡೆ ನೋಡ್ಕೊಂತ ಮಾತಾಡಿ ಎಲ್ರು ಬಂದಿದಾರ ಅಲ್ಲ ಆ ಕಡೆ ಇದ್ದವ್ರು ಬರ್ರಿ ಈ ಕಡೆ ನೋಡ್ಕೊಡ್ರಿ ಈ ಕಡೆ ಬರ್ರಿ ಹಿಂದೆ ಕಾಣುತ್ತಿಲ್ಲ ಇಲ್ಲಿ ನಾಳೆ ನಿಂತ್ಕೊಡ್ರಿ ನೋಡ್ಕೊಡ್ರಿ ನೋಡೋರೆಲ್ಲ ಹಿಟ್ಟು ಬರ್ಪ ಒಂದು ಬರ್ತೀನಿ ನೋಡ್ರಿ ಕರೆಕ್ಟಾಗಿ ಕೇಳಿಸ್ಕೊಡ್ರಿ ಯಾರಿಗೆ ಅಪ್ ಟ್ರ್ಯಾಕಿಂದು ಗಾಡಿ ಇಲ್ಲಿ ತಂದು ನಿಲ್ಲಿಸ್ತಾರ ನಿಮ್ ಗಾಡಿ ಕೆಳಗಡೆ ಕೊಡ್ತಾರೆ ಗಾಡಿನ ಅಲ್ಲೇ ನೀವು ಬ್ರೇಕ್ ವ್ಯಾಕ್ಯೂಮು ಮಿರರ್ಗಳು ಡ್ರೈವರ್ ಸೀಟ್ ಸೆಟ್ಟಿಂಗು ಆಮೇಲೆ ನೀವು ಹಿಂದೆ ಮುಂದೆ ಸಿಗುತ್ತಿಲ್ಲ ಅದೆಲ್ಲ ಅಲ್ಲೇ ವ್ಯಾಕ್ಯೂಮಲ್ಲಿ ಅಲ್ಲೇ ನೋಡ್ಕೊಂಡು ಹಾಕ್ಕೊಡ್ರಿ ಕೆಳಗೆ ನೀವು ಅಲ್ಲಿ ನೋಡ್ಕೊಳ್ಳೋದೇನ ನೀವು ಮುಂದಿದ್ದವನು ಬ್ರೇಕ್ ಜಾಸ್ತಿ ಮಾಡಿ ವ್ಯಾಕ್ಯೂಮ್ ಖಾಲಿ ಮಾಡಿದ್ದಂದ್ರೆ ಈಗ ತಂದು ನಿಲ್ಸಕ್ಕೆ ಹೋಗ್ರಿ ಗಾಡಿ ನಿಂದ್ರಂಗಿಲ್ಲ ಆಮೇಲೆ ಬ್ರೇಕ್ ಮೇಲೆ ಒಂದ್ಸರಿ ಕಾಲಿಟ್ಟ ಮೇಲೆ ಅದು ನಿಲ್ಸ್ಕೊಳಂಗಿಲ್ಲ ನೀವೇನ್ ಮಾಡ್ತೀರಿ ಬ್ರೇಕ್ ಹಿಡಿದಿನ ಅನ್ಕೊಂಡಿರ್ತೀರಿ ಕಾಲಾಗ ಲೂಸ್ ಮಾಡಿರ್ತೀರಿ ಗಾಡಿ ಹಿಂದೆ ಹೋಗ್ತಾ ಇರುತ್ತೆ ಹಂಗಾದ್ರೂ ಫೇಲ್ ಆಗ್ತೀರಿ ಅದನ್ನ ಫಸ್ಟ್ ನೋಡ್ಕೋಬೇಕು ಗಾಡಿ ಹಿಂದೆ ಹೋಗ್ತಾ ಇದೆಯಲ್ಲ ಅಂತ ಬ್ರೇಕ್ ಹಿಡಿದಿಲ್ಲ ಅಂತಂದು ನೋಡ್ಕೊಂಡು ಮುಂದೆ ಬಿಡಿಸ್ತಾರ ಅವರು ಮುಂದೆ ಬಿಟ್ಟು ಆಮೇಲೆ ಇಲ್ಲಿಗೆ ತಂದು ನಿಲ್ಲಿಸ್ತಾರ ಇದು 4 ಇಂಚಿಗೆ 4 ಇಂಚು 4 ಇಂಚು 5 ಲೈನ್ ಇರ್ತದೆ ಹೇಳ್ತದೆ 5 ಲೈನ್ ಇರ್ತದೆ 1 ಲೈನಿಗೆ 1 ಮಾರ್ಕಸ್ 5 ಲೈನಿಗೆ 5 ಮಾರ್ಕಸ್ 1 ರೌಂಡಿಗೆ 5 ಮಾರ್ಕಸ್ ಇನ್ನೊಂದು ರೌಂಡಿಗೆ 5 ಮಾರ್ಕಸ್ ಟೋಟಲ್ 10 ಮಾರ್ಕಸ್ ಇಲ್ಲಿ ಗಾಡಿ ನಿಲ್ಲಿಸಿ ರೈಟ್ ಹೇಳ್ತಾರ ರೈಟ್ ಹೇಳಿದ ತಕ್ಷಣ ನೀವು ಮುಂದೆ ಬಿಡ್ಬೇಕು ಗೊತ್ತಾಯ್ತಾ ಹಿಂದೆ ಬಿಟ್ಟರೆ ಮಾರ್ಕಸ್ ಕಟ್ ಆಗುತ್ತೆ ಸರ್ ಬಂದದು ಅದರ ಸಪೋಸ್ ರೀ ನಿಮಗೆ ಆ ಕಡೆ ನೋಡ್ಕೊಂಡ್ರಲ್ಲ ಸರ್ ಬಿಡ್ರಿ ಗಾಡಿ ಆಫ್ ಮಾಡೋದು ಕೇಳಿದ್ರಲ್ಲ ಏನ ಮೇಲೆ ಹತ್ತು ಕಟ್ಟಿ ಮೇಲೆ ಹತ್ತು ಕಟ್ಟಿ ಮೇಲೆ ಹತ್ತು ಬರೀ ಈ ಕಡೆ ಬರಲ್ಲ ಏನು ಡೌಟ್ ಏನಿದೆ ಅಪ್ಲಿದ ಗಾಡಿ ಬಂದಾದ್ರೆ 2 ಚಾನ್ಸ್ ಕೊಡ್ತಾರೆ ನೀವು ಮುಂದೆ ಬಿಡೋದ್ರಿಗೆ 3rd ಗೇರ್ನೇ ಹಾಕಿದ್ರಿ 4th ಗೇರ್ನೇ ಹಾಕಿದ್ರಿ ಗಾಡಿ ಬಂದಾದ್ರೆ 2 ಚಾನ್ಸ್ ಕೊಡ್ತಾರೆ ಅವ್ರೇನು ಹೇಳಂಗಿಲ್ಲ ಅವ್ರು ಹೆಂಗ ಸಾಕು ಅಂತ ಹೇಳಲ್ಲ ತೆಗಿಲು ಅಂತ ಹೇಳಲ್ಲ ಆದ್ರೆ ನಿಮ್ಮ ಓನ್ ನಾವೇನು ಹೇಳ್ತೀವೋ ಅಷ್ಟು ಹೇಳೋದು ಫಾಲೋ ಮಾಡ್ತೀವಿ ನೀವು ಹೌದು ಅವರ ಬಂದ ಗಾಡಿ ಅಷ್ಟು ದೂರ ಐತಲ್ಲ ಅಷ್ಟು ದೂರ ಇರ್ತದೆ ಗಾಡಿ ನಿನಗೆ ಆ ಲೈನ್ ಬಿಟ್ಟು ಅಷ್ಟು ದೂರ ಇರ್ತದೆ ಗಾಡಿ ತೊಗೊಂಡೋಗಿ ಇಲ್ಲಿ ನಿಲ್ಸ ಅಂತ ಹೇಳ್ತಾರೆ ಅವ್ರು ಎಷ್ಟೇ ಅರ್ಜೆಂಟ್ ಮಾಡಿದ್ರೆ ನೀವು ಗಾಡಿ ತೊಗೊಳಕ್ ಹೋಗ್ಬೇಡ್ರಿ
ಅಲ್ಲಲ್ಲ ಹೇಳ್ತೇನೆ, ನಿನ್ ಕೆಲಸ ಏನು ಡ್ರೈವರ್ ಆಗಿ ಫಸ್ಟ್ ಹತ್ತಿದ ಮೇಲೆ ಏನ್ ಮಾಡ್ತೀಯ ವ್ಯಾಕ್ಯೂಮ್ ಅಂತಲ್ಲ, ಮಿರರ್ ಫಸ್ಟ್ ಡ್ರೈವರ್ ಸೀಟ್, ಕ್ಲಚ್ ಬ್ರೇಕ್ ಕರೆಕ್ಟಾಗಿ ಸಿಗ್ತಾವಿಲ್ಲ, ನಿನ್ ಮುಂದಿದ್ದವ ಉದ್ದಿರ್ತಾನ, ಅವ ಸೀಟ್ ಪೂರ್ತಿ ಹಿಂಗೆ ಸರಿಸ್ಬಿಟ್ಟಿರ್ತಾನೆ. ನೀನು ಕ್ಲಚ್ ಬ್ರೇಕ್ ಕರೆಕ್ಟಾಗಿ ನಿಲ್ಕಿದ್ರೆ ನೀನು ಗಾಡಿ ಕರೆಕ್ಟಾಗಿ ಓಡಿಸ್ತೀನಿ. ಅಕಸ್ಮಾತ್ ಇಲ್ಲಿ ಕ್ಲಚ್ ಬ್ರೇಕ್ ನಿಲ್ಕಿಲ್ಲ ಅದು ಹೆಂಗೆ ಓಡಿಸ್ತೀನಿ ಗಾಡಿ, ಜಡ್ಮೆಂಟೇ ಸಿಗಂಗಿಲ್ಲ ನನಗೆ. ಅದಕ್ಕೆ ಫಸ್ಟ್ ಸೀಟ್ ಅಡ್ಜಸ್ಟ್ ಮಾಡ್ಕೋಬೇಕು, ಆಮೇಲೆ ಯಾವುದೇ ಟ್ರ್ಯಾಕ್ ನಾವು ಎರಡು ಮಿರರ್ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಲಾಸ್ಟ್ ಟೈಮ್ ಬಂದಾಗ ಒಂದಿಬ್ರು ಹೇಳಿದ್ರು ಎಂಟ್ರಾಗ ಮಿರರ್ ಸೆಟ್ಟಿಂಗ್ ಮಾಡೋಕೆ ಫೇಲ್ ಆಗಿದೆ ಸರ್ ಅಂತೇಳಿ, ಅದು ತಪ್ತಾ ಇರ್ತದ. ಫಸ್ಟ್ ಡ್ರೈವರ್ ಕೆಲಸನ ಹತ್ತಿದ ತಕ್ಷಣ ಯಾವುದೇ ಗಾಡಿ ಎಲ್ಲೇ ಇರಲಿ, ಇಲ್ಲಂತಲ್ಲ ನೀವು ಹೊರಗಿನ ಜೀವನದಾಗ ಅಷ್ಟೇ, ಫಸ್ಟ್ ಡ್ರೈವರ್ ಸೀಟು, ವ್ಯಾಕ್ಯೂಮು, ಮಿರರ್ ಅಷ್ಟು ಚೆಕ್ ಮಾಡ್ಕೊಂಡು ಹತ್ಬೇಕು. ನೀವು ಕೆಳಗಡೆ ವ್ಯಾಕ್ಯೂಮ್ ಚೆಕ್ ಮಾಡಿಕೊಂಡು ಆಮೇಲೆ ಮೇಲೆ ತಂದು ನಿಲ್ಲಿಸ್ಬೇಕು ಗಾಡಿ. ನೀವು ಅಲ್ಲಿ ಕೆಳಗಿದ್ದವನನ್ನ ಫುಲ್ ಖಾಲಿ ಮಾಡಿದ್ದ ನೀವು ಮುಂದೆ ಹೊಡೆದವನ್ನ ಬ್ರೇಕ್ ಜಡ್ಮೆಂಟ್ ಇರಂಗಿಲ್ಲ. ಕೆಲವೊಬ್ರಿಗೆ ಸಣ್ಣ ಗಾಡಿ ಹೊಡೆದಿರ್ತಾರೆ, ಟಸ 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 ಹೊಡಿತಾನೆ ಇರ್ತಾರೆ ಬ್ರೇಕ್. ಆದರೆ ಈ ಟಾಟಾ ಗಾಡಿ ಇರ್ತಾರಲ್ಲ ಲೈಲೆಂಟ್ ಗಾಡಿ, ವ್ಯಾಕ್ಯೂಮ್ ಜಲ್ದಿ ಖಾಲಿ ಆಗ್ತದೆ. ಅದ್ರ ಸಲುವಾಗಿ ನೀವು ವ್ಯಾಕ್ಯೂಮ್ ನೋಡ್ಕೊಂಡು, ವ್ಯಾಕ್ಯೂಮ್ ಎಷ್ಟು ಇರ್ಬೇಕು 6 ರಿಂದ 8 ವ್ಯಾಕ್ಯೂಮ್ ಇರ್ಬೇಕು. ಅದನ್ನ ವ್ಯಾಕ್ಯೂಮ್ ನೋಡ್ಕೊಂಡು ಗಾಡಿಯಲ್ಲಿ ತಂದು ನಿಲ್ಲಿಸ್ಬೇಕು. ಅದಕ್ಕೆ ಅವಕಾಶ ಇದೆ. ಅವ್ರು ಅಕಸ್ಮಾತ್ ಅರ್ಜೆಂಟ್ ಮಾಡಿದ್ರೆ ಅಂತ ಹೇಳ್ಬೇಕು, ಸರ್ ವ್ಯಾಕ್ಯೂಮ್ ಇಲ್ಲ ಗಾಡಿ ನಿಲ್ಲಂಗಿಲ್ಲ, ಇದು ಸರ್ ವ್ಯಾಕ್ಯೂಮ್ ಹಚ್ಕೊಂಡು ಮಾಡಿ. ನೀವು ವ್ಯಾಕ್ಯೂಮ್ ಫುಲ್ ಲೋಡ್ ಮಾಡಿದಾಗ ಕಷ್ಟ ಏರ್ ಹೊಡೆದು ಅದನ್ನ ನೋಡ್ಕೊಂಡ್ರೆ ಸರಿ. ಅದನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ 6 ರಿಂದ 8 ಪಾಯಿಂಟ್ ಇದ್ರೆ ಸಾಕು, ಗೊತ್ತಾಗುತ್ತೆ. ಆದ್ರೆ ಬ್ರೇಕ್ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದ್ಸರಿ ಬ್ರೇಕ್ ಹಿಡಿದ್ಮೇಲೆ ಗಾಡಿ ಹಿಂದೆ ಮುಂದೆ ಕದಲ್ಬಾರ್ದು. ನೀವು ಬ್ರೇಕ್ ಏನು ಮಾಡ್ತೀರಿ, ಕಾಲ ಹಿಡ್ದಿನ ಅನ್ನಂಗೆ ಇರ್ತೈತಿ, ಗಾಡಿ ಹಿಂದೆ ಹೋಗ್ತಾನೆ ಇರ್ತೈತಿ, ಅದು ಫೇಲ್ ಆಗ್ತೀರಿ. ಅದನ್ನ ಮಾಡ್ತಾರೆ ನೋಡ್ರೆ ಆಮೇಲೆ ರಿವರ್ಸ್ ಗೇರ್ ಹಾಕಿ ಫೇಲ್ ಆಗ್ಯಾರ ಅಂತಂದ್ರೆ ಮೊನ್ನೆ ಯಾರೋ ಒಂದಿದ್ರು ಒಂದು ಹಾಕ ಬಂದು ರಿವರ್ಸ್ ಹಾಕ್ಯಾನ. ಯಾಕೆ ಹಂಗಾಗಿದೆ ಗೊತ್ತಾ, ರಿವರ್ಸ್ ಗೇರ್ ಮುಂದೆ ಬರುತ್ತೆ. BS4 ಲೈಲೆಂಟ್ ಗಾಡಿ ಇದು, ರಿವರ್ಸ್ ಗೇರ್ ಮುಂದೆ ಬರುತ್ತೆ, ಫಸ್ಟ್ ಗೇರ್ ಪಕ್ಕದಾಗೆ ಬರ್ತದೆ ಗೇರ್. ಮತ್ತೆ ಅದನ್ನೇ ಹೇಳ್ತದೆ, ಅದಕ್ಕೆ ಇದ್ರಾಗ ಹೇಳ್ಕೊಡ್ತಾ ಇದೀನಿಲ್ಲ ನಾನು. ನೀವು ಫಸ್ಟ್ ಅಲ್ಲಿ ಗೇರ್ ಲಿವರ್ ಅಬ್ಸರ್ವೇಷನ್ ಮಾಡಿ ಅಂತ ಹೇಳ್ತಾ ಇದೀನಿ. ಸ್ವಲ್ಪ ಇದು ಮಾಡಿದ್ರೆ ಒಂದು ಸ್ಟೆಪ್ ಬಿಡ್ಕೊಳ್ತದೆ, ಆ ಸ್ಟೆಪ್ ಬಿಟ್ಟು 2ನೇ ಸ್ಟೆಪ್ಗೆ ಬಂದ್ರೆ ರಿವರ್ಸಿಗೆ ಬರ್ತದೆ. ಈಗ BS4ನಾಗೂ ಹಂಗೆ, ಇದ್ರಲ್ಲಿ ಟಾಟಾ ಗಾಡಿಗೂ ಹಂಗೆ. ಇದು ಟಾಟಾ ಗಾಡಿ ಮೇಲೆ ಬರ್ತದೆ, ಅದು ಕೆಳಗೆ ಬರ್ತದೆ ಗೇರ್. ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರಿ ಯಾರಾದ್ರೂ? ಸುಮ್ಮನೆ ಬರ್ತೀರಿ, ದಡ ಇದನ್ನ ಮಾಡ್ತೀರಿ, ಎಲ್ಲಿ ಸಿಕ್ಕೊಳ್ತಾ ಅಲ್ಲಿ ಹೊತ್ತು ಕೈ ಬಿಟ್ಬಿಡ್ತೀರಿ. ನೋಡ್ಬೇಕದು. ಅಕಸ್ಮಾತ್ ನಿಮ್ಗೆ ಅದು ಗೊತ್ತಾಗಿಲ್ಲ, 5ನೇ ಗೇರ್ ಹಾಕ್ರಿ, 3 ಹಾಕ್ರಿ, ಆಮೇಲೆ 1ಕ್ಕೆ ಬರಿ. ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗುತ್ತಿಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. ಅಲ್ಲೇ ನಿಂತ ಗಾಡಿನ ಗೇರ್ ಗೊತ್ತಾಗ್ಲಾರ್ದವ್ರು ಹೇಳ್ತಾ ಇದೀನಿ. ಗೇರ್ ಕನ್ಫ್ಯೂಸ್ ಹಾಕೋ ಸರ್, ನಮ್ಗೆ ಫಸ್ಟ್ ಗೇರ್ ಹಾಕೋ ರಿವರ್ಸ್ ಗೇರ್ ಹಾಕ್ತೀನಿ ಅಂತ ಹೇಳ್ತಾರಲ್ಲ, ಅವ್ರು ಏನ್ ಮಾಡ್ರಿ, ಫಸ್ಟ್ ನಿಮ್ಮ ಪಕ್ಕದಾಗ 5ನೇ ಗೇರ್ ಬರುತ್ತೆ ಮುಂದಕ್ಕೆ, ಅದು ಬಿಟ್ಟು ಸ್ವಲ್ಪ ತೆಗೆದ್ರೆ 3ನೇ ಗೇರ್ ಬರುತ್ತೆ, ಅದು ಬಿಟ್ಟು ತೆಗೆದ್ರೆ ಫಸ್ಟ್ ಗೇರ್ ಬರುತ್ತೆ. ಹಂಗೆ ಹಾಕೊಡ್ರಿ. ಅದು ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಮೇಲೆ ಸೆಕೆಂಡಿಗೆ ಎತ್ತಿ ಫಸ್ಟಿಗೆ ಹಾಕ್ರಿ. ನೀವು ಕೆಳಗಡೆ ನೋಡ್ಕೊಂಡ್ಬಿಡ್ರಿ, ಫಸ್ಟ್ ಗೇರ್ ಕೆಳಗಡೆ ಏನು ಗಾಡಿ ಮೂವ್ಮೆಂಟ್ ಮಾಡ್ತಿರಲ್ಲ, ಆಮೇಲೆ ಕ್ಲಚ್ಚಿಂದು ಹಣೆ ಬರ ಏನಿದೆ ಅಂತ ನಿಮ್ಗೆ ಕೆಳಗಡೆನೆ ಗೊತ್ತಾಗುತ್ತೆ ಗಾಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟಿದೆ ಮಾಹಿತಿ. ಸೊ ನಾನು ಆದಷ್ಟು ಬೇಗ ಹಗರಿಬೊಮ್ಮನಹಳ್ಳಿ ಟ್ರ್ಯಾಕಿಗೆ ವಿಸಿಟ್ ಕೊಟ್ಟು ಗ್ರೌಂಡ್ ರಿಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಟ್ರ್ಯಾಕಿಗೆ ಹೇಗೆ ಹೋಗಬೇಕು, ಅದರ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಲೊಕೇಶನ್ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.